ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ್ರೆ ಸಂಪೂರ್ಣವಾಗಿ ವಿಫಲ ಆಗಿದ್ದು ಅಷ್ಟೇ ಅಲ್ಲ, ಆರ್ಥಿಕವಾಗೂ ಕೂಡ ದಿವಾಳಿ ಆಗೋಗಿದೆ. ಇದರ ಸ್ಪಷ್ಟ ನಿರ್ದೇಶನ ರಾಜ್ಯದ ಗುತ್ತಿಗೆದಾರರಿಗೆ ಪೂರ್ಣಗೊಂಡ ಕಾಮಗಾರಿಗಳ ಬಗ್ಗೆ ಹಣ ಪಾವತಿಸಲು ಆಗದಿರಷ್ಟು ದಿವಾಳಿ ಹಂತದಕ್ಕೆ ಈ ರಾಜ್ಯ ಸರ್ಕಾರ ತಲುಪಿದೆ. ಗುತ್ತಿಗೆದಾರ ಹಲವಾರು ಬಾರಿ ಸರ್ಕಾರವನ್ನು ಈ ವಿಷಯವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯನ್ನು ತಮ್ಮ ಹತ್ರನೇ ಇಟ್ಕೊಂಡಿರೋಂಥ ಸಿದ್ದರಾಮಯ್ಯನವರು ಒಂದು ರೀತಿಯ ನಿಸ್ಸಹಾಯಕರಾಗಿ ಕೂತಿದ್ದಾರೆ. ಲೋಕೋಪಯೋಗಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, RDPR ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ವಸತಿ ಮತ್ತು ವಕ್ಫ್ ಇಲಾಖೆ, ಕಾರ್ಮಿಕ ಇಲಾಖೆ, BBMP ಹೀಗೆ ಹಲವು ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರಿಗೆ ಬಾಕಿ ಇರುವ ಮೊತ್ತ ಭಯ ಆಗುತ್ತೆ ನೋಡಿದ್ರೆ. ಎಲ್ಲ ಇಲಾಖೆಗಳಿಂದ ಕಾಂಟ್ರಾಕ್ಟರ್ಗಳಿಗೆ ಬರಬೇಕಾಗಿರೋಂಥ ಒಟ್ಟು ಹಣ 37,000 ಕೋಟಿ. ಇದರಿಂದ ಯಾವುದೇ ಅಕಸ್ಮಾತ್ ಹೊಸ ಟೆಂಡರ್ ಕರೆದ್ರೆ ಯಾವ ಕಾಂಟ್ರಾಕ್ಟರ್ ಕೂಡ ಅವನು ಅರ್ಜಿ ಹಾಕಕ್ಕೆ ತಯಾರಿಲ್ಲ. ನಾವು ಕೆಲಸ ಮಾಡಿದ್ರೆ ರಾಜ್ಯದ ಸರ್ಕಾರದ ದುಡ್ಡು ಬರಲ್ಲ. ಜೊತೆಗೆ ಈ 37,000 ಕೋಟಿ ಬಗ್ಗೆ ಮುಖ್ಯಮಂತ್ರಿಗಳು ಗಮನಿಸಬೇಕು. ಈಗ ಹೊಸದಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಕೇಂದ್ರೀಕೃತ ವ್ಯವಸ್ಥೆ. ದೊಡ್ಡ ದೊಡ್ಡ ಅಮೌಂಟು ಏನು ಬರುತ್ತೆ ಅದನ್ನು ಆಯಾ ಜಿಲ್ಲೆಗಳಲ್ಲಿ ಟೆಂಡರ್ ಕರೆಯೋಂಗಿಲ್ಲಂತೆ. ಸೆಂಟರ್ ಬೆಂಗಳೂರಿನಲ್ಲೇ ಒಂದೇ ಕಡೆ ಇಡೀ ರಾಜ್ಯದ್ದು. ಯಾಕೆ? ಒಟ್ಟಿಗೆ ಕಮಿಷನ್ ಸಿಕ್ಬಿಡುತ್ತೆ ಅಂತ. ಇದು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ ದೊಡ್ಡ ಹೊಡೆತ. ಆಂಧ್ರದ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಕಾಂಟ್ರಾಕ್ಟರ್ಗಳ ಅವಕಾಶ ಇಲ್ಲ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಯಲ್ಲಿ ಆಗೋ ಕೆಲಸ ಬಗ್ಗೆ ಆಯಾ ಜಿಲ್ಲೆಯಲ್ಲಿ ಟೆಂಡರ್ ಕರೀಲಿ. ಅದು ಬಿಟ್ಟು ಇಡೀ ರಾಜ್ಯದ ಒಂದೇ ಕಡೆ ಟೆಂಡರ್